ಒಂದು ಅವಸರದಿಂದ ಓಡಿ ಬಂದಿಯಲ್ಲ, ಏನಾಗಿದೆ? ದಣಿಯರ ಆಘಾತ ಹೋಗೈತ್ರಿ, ದಣಿಯರ ಆಘಾತ ಹೋಗೈತ್ರಿ. ಏನಾಯ್ತಪ್ಪ ಕೆಂಚ? ಏನಾಯ್ತು? ನಿಮ್ಮ ದಾಸೋಗದಾಗ ಊಟ ಮಾಡುವ ಅನ್ನೋದಲ್ಲಿ ಯಾರೋ ವಿಸಾಕಿ ಬಿಟ್ಟಾರ್ರಿ, ಯಾರೋ ವಿಸಾಕಿ ಬಿಟ್ಟಾರ್ರಿ. ಊಟ ಮಾಡಿದ ಜನರೆಲ್ಲ ವಾಂತಿ ಬೇದಿ ಮಾಡಿಕೊಂಡು ವಿಲಿ ವಿಲಿ ಅಂತ ಒದ್ದಾಡಕತ್ತಾರ್ರಿ. ಅಂತದ್ರಾಗ ದಾರಿ ಕಲಿಯುವ ಮಕ್ಕಳಂತೂ ಸಂಕಟ ತಾಳನಾದೆ ನೆಲಕು ಬಿದ್ದು ಒದ್ದಾಡಕತ್ತಾರಿ. ನೆಲಕು ಬಿದ್ದು ಒದ್ದಾಡಕತ್ತಾರೆ. ಜನರೆಲ್ಲ ಅಸ್ತವ್ಯಸ್ತರಾಗಿ ದಾಸೋಹ ಮುಂದ ಹೆಣ ಬಿದ್ದಂಗ ಬಿದ್ದಾರಿ. ದೇವರ ದೇಹದಿಂದ ಇನ್ನೂ ಯಾರು ಗೊತ್ತಿಲ್ರಿ. ಅದು ನಮ್ಮ ಪುಣ್ಯಾರಿ ಅದು ನಮ್ಮ ಪುಣ್ಯಾರಿ. ನೋಡಿದ್ಯಾ ಸುಮಂಗಲ, ಜನರ ಬುದ್ಧಿ ಹೇಗಿದೆ? ಅವರಿಂದ ಪುಣ್ಯದ ಕೆಲಸ ಆಗದಿದ್ದರೂ ಮತ್ತೊಬ್ಬರು ಮಾಡುವ ಪುಣ್ಯದ ಕೆಲಸದಲ್ಲಿ ಪಾಪದ ಕೆಲಸ ಹುಡುಕುತ್ತಾರೆ. ಅವರನ್ನು ಏನೆಂದು ಕರೆಯಬೇಕು? ಹೆತ್ತ ತಾಯಿಯನ್ನೇ ಮತ್ತೊಬ್ಬನೊಂದಿಗೆ ಮಲಗಿಸುವ ಮಹಾ ನೀಚರು. ಸ್ವಾಮಿ, ಇಲ್ಲಿವರೆಗೂ ದಾಸೋಹದಲ್ಲಿ ಇಂಥ ಕೆಟ್ಟ ಕೆಲಸ ಎಲ್ಲ ನಡೆದಿರ್ಲಿಲ್ಲ. ಆ ವಿಷಕಂಠ ಮಣಿಕಂಠ ಅವರು ಇಂಥ ಹೀನ ಕೃತ್ಯ ಮಾಡಿದ್ರೆ ಅನ್ಸುತ್ತೆ. ಸುಮಂಗಲ, ಆ ದೇಶ ದರ್ಪ ಹತ್ತು ಮೀರಿ ಹೋಗ್ತಾ ಇದೆ. ಪ್ರತಿಯೊಂದು ನನ್ನ ಪುಣ್ಯದ ಕೆಲಸದಲ್ಲಿ ಪಾಪವನ್ನು ಹುಡುಕುತ್ತಾರೆ. ಆ ದೇಸಾಯಿ ಮನೆತನದ ಅಣ್ಣ ತಮ್ಮಂದರನ್ನು ತಂದು ಎಳೆ ತಂದು ಒಂದು ಗತಿ ಕಾಣಿಸಿದಾಗಲೇ ಈ 40 ಹಳ್ಳಿಗೆ ಶಾಂತಿ ಸಿಗುವುದು. ಆ ವಿಷಕಂಠ, ಮಣಿಕಂಠ, ನೀಲಕಂಠ, ಇನ್ನೊಬ್ಬನ ಕಾರವಾರಿ ಜಗಳ ಗಂಟ, ಅವರೆಲ್ಲ ನಮ್ಮ ಕುತ್ತಿಗೆ ಹಿಡಿದು ಜಯ ತಂದು ಈ ನಾಡಗೌಡರ ಮನೆ ಅಂಗಗಳಲ್ಲಿ ನಡುಗಂಬಕ್ಕೆ ಕಟ್ಟಿ ಚಾಟಿಯಿಂದ ಬಡಿದು ಈ 40 ಹಳ್ಳಿಯ ಜನರಿಂದ ಮಂಗಳಾರತಿ ಮಾಡಿಸೋದಿದ್ದರೆ ನಾನು ನಂದುಂಡ ನಾಡಗೌಡನೇ ಅಲ್ಲ. ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಆ ದುಷ್ಟರ ಸಾಹಸ ನಮಗ್ ಬೇಡ. ದಯವಿಟ್ಟು ಇವತ್ತು ಹೋಗ್ಬೇಡಿ ನೋಡಿ, ದಯವಿಟ್ಟು ಇವತ್ತು ಹೋಗ್ಬೇಡಿ. ನಾನ್ ನಿಮ್ ಜೊತೆನೆ ಇರ್ಬೇಕು ಅಂತ ಅನ್ನಿಸ್ತಾ ಇದೆ. ನನ್ ಮಾತು ಕೇಳಿ, ಎಲ್ಲೂ ಹೋಗ್ಬೇಡಿ. ಯಾಕೆ ನಿನಗೆ ಭಯವೇ? ಅಮ್ಮ, ಗಂಡೆದೆ ಗುಂಡಿಗೆ ನಿನ್ನ ಗಂಡನಿರುವಾಗ ಶಾಂತ ಪುಂಡರು ಬಂದರು. ಅವರನ್ನು ರುಂಡ ಉಳಿಸುವ ತಾಕತ್ತು ಈ ನಂದುಂಡ ನಾಡಗೌಡನ ಇದೆಯಲ್ಲಿದೆ. ನೀನು ನಗು ನಗುತ್ತಾ ಮನೆಯಲ್ಲಿ ಇರು, ನಾನು ಹೋಗಿ ಬರುತ್ತೇನೆ. ಎಂತ ನಡೆ ಹೋಗೋಣ.